birthday to you. Happy birthday to you, Nitish Vinay Raj. Happy birthday to you. ಸ್ಟೂಲ್ ಕೊಡೋಣ ಅಂತ ಕೇಳ್ತಾರೆ. ನಮ್ಮ ಸ್ಟೇಟಸ್ ಮೂವಿದು ಫಸ್ಟ್ ಶೆಡ್ಯೂಲ್ ಎಲ್ಲ ಆಗಿದೆ. ಸೊ ಸೆಕೆಂಡ್ ಶೆಡ್ಯೂಲ್ ಆ್ಯಂಡ್ ಥರ್ಡ್ ಶೆಡ್ಯೂಲ್ ಇವಾಗ ಇನ್ನೇನು ಸ್ಟಾರ್ಟ್ ಮಾಡಬೇಕು. ಸೊ ನಾವು ಸೆಕೆಂಡ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಬೇಕಿರೋಕ್ಕಿಂತ ಮುಂಚೆ ನಾವು ಒಂದು ಸೆಕೆಂಡ್ ಹೀರೋಯಿನ್ನ ಸೆಲೆಕ್ಷನ್ ಒಂಚೂರು ಡಿಲೇ ಆಯಿತು. ಸೊ ಈಗ ಎಲ್ಲ ಸೆಲೆಕ್ಟ್ ಆಗಿ ಇವಾಗ ಸ್ಟಾರ್ಟ್ ಮಾಡಿಕೊಂಡು ಒಂದು ಸ್ಟ್ರೆಚ್ಚಲ್ಲಿ ಮುಗಿಸ್ಬಿಡೋಣ ಅಂತ ಇದು ಮಾಡಿದ್ವಿ. ಸೊ ಟೇಬಲ್ ವರ್ಕ್ ಎಲ್ಲ ತುಂಬ ಚೆನ್ನಾಗಾಗಿದೆ. ನಮ್ಮ ಮಂಜುಕವಿ ಸರ್ ತುಂಬ ಪ್ಲ್ಯಾನಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಲೊಕೇಶನ್ಸ್ ಎಲ್ಲ ನೋಡ್ಕೊಂಬಂದಿದ್ದೀವಿ. ಸೊ ಇವಾಗ ಒಂದು ಸ್ಟ್ರೆಚ್ಚಲ್ಲಿ ಮಾಡ್ಬಿಟ್ಟು ಮುಗಿಸೋಣ ಅಂತ ಅಂದ್ಕೊಂಡಿದ್ವಿ. ಫಸ್ಟ್ ಶೆಡ್ಯೂಲ್ ಅಂತೂ ತುಂಬ ಚೆನ್ನಾಗಿ ಒಂದು ಒಳ್ಳೆ ಮೇಕಿಂಗಲ್ಲಿ ಬಂದಿದೆ. ನಾವು ಇನ್ನು ಮಂಜುಕವಿ ಸರ್ ತುಂಬ ಫಸ್ಟ್ ಶೆಡ್ಯೂಲ್ ಅಂತೂ ಹಿಂಗೆ ಬರಬೇಕು, ಇದೇ ಥರ ಬರಬೇಕು ಅಂತ ತುಂಬ ಕನ್ಸಿಟ್ಕೊಂಡು ಶೂಟ್ ಮಾಡಿದ್ರು. ಸೊ ಸೆಕೆಂಡ್ ಶೆಡ್ಯೂಲು ಥರ್ಡ್ ಶೆಡ್ಯೂಲು ಅದೇ ಥರ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರ್ ನಾವು ಕೂರ್ಗ್ ಹತ್ರ, ಮೈಸೂರು, ಬೆಂಗಳೂರೆಲ್ಲ ಮಾಡಿದ್ವಿ ಸರ್. ಸರ್ ಸಾಂಗ್ ಅಂತೂ ಸಾಂಗ್ ಎಲ್ಲ ಇನ್ನು ಲಾಸ್ಟಲ್ಲಿ ಆಫ್ಟರ್ ಇದೆಲ್ಲ ಆದಮೇಲೆ ಮಾಡೋಣ ಅಂತ. ಸೆಕೆಂಡ್ ಶೆಡ್ಯೂಲ್ ಥರ್ಡ್ ಶೆಡ್ಯೂಲ್ ಆದಮೇಲೆ ಮಾಡ್ತೀವಿ. ಹಾಂ, ಧನುಷ್ ಅಂತ. ಹೌದು. ಅವನದು ನಂದು ಫ್ರೆಂಡ್ಶಿಪ್ ಕಂಪ್ಲೀಟ್ ಮೂವಿಲಿ ಅದು ತುಂಬ ಏನು ಬಾಂಡ್ ಅಂತ ತೋರಿಸುತ್ತೆ. ಅದೇ ಮೇನ್ ಸ್ಟೋರಿ. ಬಾಂಡಿಂಗು ನಮ್ಮಿಬ್ರದ್ದು ಹೆಂಗೆ ನಡೆಯುತ್ತೆ, ಯಾವ ಥರ ಹೋಗ್ತೀವಿ, ಅವ್ರ ಅಪ್ಪ ಅಮ್ಮನ ಜೊತೆ ನಾವು ಹೆಂಗಿರ್ತೀವಿ, ನಮ್ಮ ಅಪ್ಪ ಅಮ್ಮನ ಜೊತೆ ಅವ್ರು ಹೆಂಗಿರ್ತಾರೆ. ಸೊ ಕಂಪ್ಲೀಟ್ಲಿ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಒಂದು ಮೆಸೇಜ್ ಕೊಡೋದು ಸ್ಟೋರಿ ಸರ್. ಅಷ್ಟೇ. ಒಂದು ಮೆಸೇಜ್ ಸಿಗುತ್ತೆ. ಸೊ ನೋಡಿ ಸಪೋರ್ಟ್ ಮಾಡಿ ನಮ್ಮನ್ನ ಅಂತ ಕೇಳ್ಕೊತೀವಿ. ಜನರು ಮತ್ತು ಮಾಧ್ಯಮ ಮಿತ್ರರು ಎಲ್ಲರೂ ರಾಜ್ ಫಿಲಮ್ಸಿಂದ ನಮ್ಮದು ಸ್ಟೇಟಸ್ ಅಂತ ಒಂದು ಮೂವಿ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಮಗನ್ನೇ ಹಾಕೊಂಡು ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಜನಗಳು ಮತ್ತು ನೀವು ಮಾಧ್ಯಮ ಮಿತ್ರರು ಎಲ್ಲ ತುಂಬ ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ಫಿಲಮ್ನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಮತ್ತು ಜನತೆಯಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ಸರ್, ಮಂಜುಕವಿ ಅವ್ರ ಬಗ್ಗೆ ಮಂಜುಕವಿ ಅವ್ರ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅದ್ರ ಮುಂದೆ ಆಗಿ ಸ್ಟೇಟಸ್ ಅಂತ ಒಂದು ಅದಕ್ಕೆ ಮುಂದೆ ಟೆಂಪರ್ ಅಂತ ಒಂದು ಫಿಲಮ್ ಇದೆ, ಡಿಸೆಂಬರ್ಗೆ ರಿಲೀಸ್ ಆಗ್ತಾಯಿದೆ. ಆವಾಗ ಇದು ರಿಲೀಸ್ ಅದನ್ನ ಆ ಫಿಲಮ್ ಮೇಕಿಂಗ್ ಹೆಂಗೆ ಮಾಡಿದ್ದಾರೆ ನೋಡ್ಕೊಂಡು ನಾವು ಈಗ ಸ್ಟೇಟಸ್ ಅಂತ ಒಂದು ಫಿಲಮ್ ತಗೊಂಡು ಆ ಸ್ಟೇಟಸ್ದು ಇದನ್ನೇ ನನಗೆ ಒಳ್ಳೆ ಥರ ಅದು ಕಾಣಿಸ್ತು. ಅದಕ್ಕೋಸ್ಕರ ನಾನು ಕತೆ ಎಲ್ಲ ಕೇಳಿದಾಗ ತಂದೆ ಫ್ರೆಂಡ್ಶಿಪ್ಗೋಸ್ಕರ ತಂದೆ ಅಂತಲೇ ಮಗನಿಗೆ ಇನ್ನೂ ಫ್ರೆಂಡ್ಗೆ ಜಮೀನ ಬರ್ಕೊಟ್ಬಿಡು ನನಗೆ ಫ್ರೆಂಡ್ಶಿಪ್ಗೋಸ್ಕರ ಅಂತ ಇದೊಂದು ಕತೆಯ ಒಂದು ಎಳೆ ಇಟ್ಕೊಂಡು ತಗೋಗಿದ್ದಾರೆ. ಅದು ತುಂಬ ಚೆನ್ನಾಗಿ ಬರ್ತಾಯಿದೆ. ಅದರಿಂದ ಇದು ಒಳ್ಳೆ ಕಥೆಯ ಒಳ್ಳೆ ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ಜನಗಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಒಳ್ಳೆ ಮೆಸೇಜ್ ಕೊಡ್ತಾಯಿದೆ ಇದು. ಇದೇ ಥರ ಅದಕ್ಕೆ ನಮಗೆಲ್ಲ ಸಪೋರ್ಟ್ ಮಾಡಿ, ನಿಮ್ಮ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಜನತೆಗಳೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನ ಸಕ್ಸಸ್ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೆ. ನಾನು ಲಿರಿಕ್ಸ್ ರೈಟ್ರು, ಮ್ಯೂಸಿಕ್ ಡೈರೆಕ್ಟ್ರು ಕೂಡ ಹೌದು.
ಸೊ ನನ್ನ ಮೊದಲನೇ ಸಿನಿಮಾ ಟೆಂಪರು. ನನ್ನ ಟೆಂಪರ್ ಸಿನಿಮಾದಲ್ಲಿ ಒಂದು 2 ಶೆಡ್ಯೂಲಲ್ಲಿ ನಾಗರಾಜ್ ಸರ್ ಬಂದು ನನ್ನ ಹತ್ರ ಮಿಂಗಲ್ ಆಗಿದ್ದರು. ಸೊ ಆಗಲೇ ಸಿನಿಮಾ ಮಾಡಬೇಕಂತ ಅವ್ರು ನನಗೆ ಹೇಳಿದರು. ಸೊ ನನ್ನ ಡೈರೆಕ್ಷನ್ನು, ನನ್ನ ವರ್ಕು, ನನ್ನ ಮೇಕಿಂಗ್ ಬಗ್ಗೆ ಎಲ್ಲ ಬಂದು ಅವರು 1 ದಿನ 2 ದಿನ ಆಲ್ಟ್ ಆಗಿ ಚಿಕ್ಕಮಂಗ್ಳೂರಿಗೆ ಬಂದಿದ್ದರು ಅವರು. ನಮ್ಮ ನಿತೀಶ್ ಕೂಡ ಟೈಮಲ್ಲಿ ಬಂದರು. ಸೊ ಅವರಿಗೆ ನನ್ನ ವರ್ಕು, ನಾನು ಇದೆಲ್ಲ ನೋಡಿ ತುಂಬ ಇಷ್ಟ ಆಯಿತು. ನನಗೆ ಆಗಲೇ ಹೇಳಿದರು ಒಂದು ಮಾಡೋಣ, ಲೇಟ್ ಆದರೂ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡಿ ರೆಡಿ ಮಾಡಿ ಅಂತ ಹೇಳಿದೆ. ನಾನು ಟೆಂಪರ್ ಸಿನಿಮಾ ಕಂಪ್ಲೀಟ್ ಆದಮೇಲೆ ನಾನೊಂದು ಸ್ಟೇಟಸ್ ಅಂತ ಒಂದು ಕತೆ ಮಾಡಿಕೊಂಡು ಬಂದು ಮನೆಗೆ ಹೇಳಿದೆ. ನಮ್ಮ ಸುಜಾತ ಮೇಡಮ್ ಇಲ್ಲೇ ಇದ್ದಾರೆ. ಅವರು ಒಂದು ಸತಿ 1 ಲೈನ್ ಸ್ಟೋರಿ ಕೇಳಿದ್ರು. ಆಮೇಲೆ ಸ್ಕ್ರೀನ್ ಪ್ಲೇ ಹೇಳಿದಾಗ ನಮ್ಮ ನಾಗರಾಜ್ ಸರ್ ಒಂದೇ ಮಾತು ಹೇಳಿದ್ರು, ಸ್ಟೇಟಸ್ ಅದು ಹೆಸರೇ ನನಗೆ ತುಂಬ ಇಷ್ಟ ಆಯಿತು ಅಂತೇಳಿ ನಮ್ಮ ಸುಜಾತ ಮೇಡಮ್ ಅವರು ಡಿಸ್ಕಷನ್ ಮಾಡಿದ್ಮೇಲೆ ಆಮೇಲೆ ನಾನು ಆರ್ಟಿಸ್ಟ್ ಎಲ್ಲ ಸೆಲೆಕ್ಷನ್ ಮಾಡಿಕೊಂಡೆ. ನಮ್ಮ ಸಿನಿಮಾದಲ್ಲಿ ಬಂದು ತಬಲಾ ನಾಣಿ ಸರ್ ಇದ್ದಾರೆ, ಮೂಗ್ ಸುರೇಶ್ ಸರ್ ಇದ್ದಾರೆ, ಆಮೇಲೆ ಸುಧಾ ಬೆಳವಾಡಿ ಮೇಡಮ್ ಇದ್ದಾರೆ. ಅನೇಕ ಹಿರಿಯ ಕಲಾವಿದರು ಇಟ್ಕೊಂಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಮಗೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಇತ್ತು ಒಂದು. ಸೊ ಅದರಲ್ಲಿ ನಾವು ನಾಗರಾಜ್ ಸರ್ ಡಿಸ್ಕಷನ್ ಮಾಡಿದಾಗ ನಮ್ಮ ಚಿತ್ರಕ್ಕೆ ಇವರು ಕೂಡ ಒನ್ ಆಫ್ ದಿ ಕೋ ಪ್ರೊಡ್ಯೂಸರ್ ಸುಬ್ಬು ಸರ್ ಅಂತೇಳಿ. ಸೊ ನಾಗರಾಜ್ ಸರ್ ನಾವು ಡಿಸ್ಕಷನ್ ಮಾಡಿದ್ವಿ, ಈ ಥರ ಕ್ಯಾರೆಕ್ಟ್ರಿಗೆ ಸೂಟ್ ಆಗ್ಬೋದಾ ಅಂಥೇಳಿ. ಆಮೇಲೆ ಒಂದು ಮಾನಿಟ್ರ್ ಮಾಡಿ ನಾವೊಂದು ಫೋಟೋ ಶೂಟ್ ಮಾಡಿದಾಗ ನಮ್ಮ ನಾಗರಾಜ್ ಸರ್ ತುಂಬ ಖುಷಿಪಟ್ಟರು. ಅಮೂಲ್ ಬೇಬಿನ ನೀವು ಈ ರೀತಿ ತೋರಿಸಿದ್ರೆ ನನಗೆ ನಿಜವಾಗ್ಲೂ ಖುಷಿ ಆಯ್ತು ಅಂತೇಳಿ ಫಸ್ಟ್ ಅವ್ರಿಗೆ ಫೋಟೋ ಕಳಿಸಿದ ತಕ್ಷಣ ಅವ್ರು ನನಗೆ ಮೆಸೇಜ್ ಹಾಕಿದ್ರು, ಚೆನ್ನಾಗಿದೆ ಮಂಜು, ಬ್ಯೂಟಿಫುಲ್ ಆಗಿದೆ, ನಾನೇನೋ ಅಂದ್ಕೊಂಡಿದ್ದೆ ಅಂತೇಳಿ. ಸೊ ತುಂಬ ಜನ ಅನೇಕ ಕಲಾವಿದರಿದ್ದಾರೆ. ನಮ್ಮ ಧನುಷ್ಗೆ ನಿತೀಶ್ಗೆ ಕಾಂಬಿನೇಷನ್ ಫ್ರೆಂಡು ಧನುಷ್ ಅಂತ ಇದ್ದಾರೆ. ಸೊ ಇದರಲ್ಲಿ ಅನೇಕ ಹಿರಿಯ ಕಲಾವಿದರಿದ್ದಾರೆ. ನಮ್ಮದು ಒಂದು ಟೀಮ್ ವರ್ಕಾಗಿ ಮಾಡ್ತಾಯಿದ್ದೀವಿ. ದಯವಿಟ್ಟು ನಿಮ್ಮ ಮಾಧ್ಯಮ ಮಿತ್ರರ ಸಹಕಾರ, ಸಪೋರ್ಟು ನಮ್ಮ ಮೇಲಿರಲಿ. ಹಾಗೆ ನಮ್ಮ ಚಿತ್ರಕ್ಕೆ ಅನ್ನದಾತರಾದಂಥ ಸುಜಾತ ಮೇಡಮ್, ನಾಗರಾಜ್ ಸರ್, ಸುಬ್ಬು ಸರ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ಸ್ಟೇಟಸ್ ಚಿತ್ರದ ಮೇಲೆ ನಿಮ್ಮ ಸಂಪೂರ್ಣ ಸಹಕಾರ, ಬೆಂಬಲ ಇರಲಿ. ಇವತ್ತು ಕನ್ನಡ ಚಿತ್ರಗಳು ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಇವತ್ತು ಎಕ್ಸಾಂಪಲ್ ನಮ್ಮ ನಾಗರಾಜ್ ಸರ್ ಹೇಳಿದ್ರು, ಕಾಂತಾರ ಸಿನಿಮಾ ಇವತ್ತು ಆ ಸಿನಿಮಾ ಬಂದುಬಿಟ್ಟು ಇಡೀ ನಮ್ಮ ಚಿತ್ರರಂಗನೇ ನಾವು ಕನ್ನಡದವ್ರು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ಒಂದನ್ನು ತೋರಿಸ್ಕೊಟ್ಟಿರೋಂಥ ಚಿತ್ರ ಕಾಂತಾರ. ಸೊ ಆ ಥೀಮ್ ಇಟ್ಕೊಂಡು ಇನ್ನು ಮೇಲೆ ಅದನ್ನ ನೋಡಿಕೊಂಡು ಫಾಲೋ ಮಾಡಿ ಅಂತ ನಮ್ಮ ನಾಗರಾಜ್ ಸರ್ 2-3 ಸರಿ ಇವತ್ತು ಹೇಳಿದ್ದಾರೆ ಅದನ್ನೇ. ಯಾಕೆಂದರೆ ಇವತ್ತು ಒಂದು ಸಿನಿಮಾ ಇವತ್ತು ನಾವು ದೊಡ್ಡ ಬಡ್ಜೆಟ್ಟು, ಲೋ ಬಡ್ಜೆಟ್ಟು ಅಂತ ಯಾವುದೂ ಇಲ್ಲ, ಆಳೊಬ್ರು ಅಂತಲೂ ಇಲ್ಲ, ಯಾವುದೂ ಇಲ್ಲ. ಕತೆ ಹೀರೋ. ನಮ್ಮ ಚಿತ್ರ ನಾನು ಹೇಳ್ತಾ ಇದ್ದೀನಿ ಸರ್, ಒಬ್ಬ ನಿರ್ದೇಶಕನಾಗಿ ಹೇಳ್ತಾ ಇದ್ದೀನಿ, ನಮ್ಮ ಕತೆನೇ, ಈ ಚಿತ್ರದ ಕತೆನೇ ಹೀರೋ. ಸೊ ಈ ಥರ ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದರಲ್ಲಿ 4 ಹಾಡುಗಳಿದೆ. ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. 1 ಸಾಂಗ್ ರಿಲೀಸ್ ಆಗಿದೆ, ಇನ್ನು 3 ಸಾಂಗು ನಾವು ಆಲ್ರೆಡಿ ಕಾಂಪೋಸ್ ಆಗಿ ಎಲ್ಲ ರೆಡಿ ಆಗಿದೆ. ಅದನ್ನು ಕೂಡ ನಿಮಗೆ ಅತಿ ಶೀಘ್ರದಲ್ಲೇ ನಿಮ್ಮ ನೆಕ್ಸ್ಟು ಒಂದು ಪ್ರೆಸ್ ಮೀಟಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡ್ತೀನಿ. ಹಾಗೆ ಹೀರೋಯಿನ್ನು ಸ್ವಲ್ಪ ಸೆಕೆಂಡ್ ಹೀರೋಯಿನ್ನಿಂದ ನಮಗೆ ಸ್ವಲ್ಪ ಡಿಲೇ ಆಯಿತು. ಸೊ ಅದೂ ಈಗ ಫೈನಲ್ ಆಯಿತು. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಿಮಗೆ ಹೀರೋಯಿನ್ ಹೆಸರು ಕೂಡ ನಾವು ಪ್ರಸ್ತಾಪ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು. ಜೈ ಕರ್ನಾಟಕ. ಮತ್ತು ನಮಗೆ ಈ ಕತೆ ಕೇಳುವಾಗ ಡೈರೆಕ್ಟ್ರು ಒಂದು ನಾರ್ಮಲ್ ಫ್ರೆಂಡ್ಶಿಪ್ ಇಲ್ಲದೆ ಇದೊಂಥರ ಒಂದು ಫ್ರೆಂಡ್ಶಿಪ್ ಕ್ರಿಯೇಟಿವಿಟಿ ಇತ್ತು. 2ನೇ ಸತಿನೂ ಈ ಥರ ಹೇಳುವಾಗ ಇನ್ನೂ ಅಪ್ಗ್ರೇಡೇಷನ್ಸ್ ಜಾಸ್ತಿ ಇತ್ತು. ಇನ್ನೂ 1 ತಿಂಗಳು ಬಿಟ್ಟು ಮಾತಾಡುವಾಗ ಇನ್ನೂ ಅಪ್ಗ್ರೇಡೇಷನ್ಸ್ ಇನ್ನೂ ಜಾಸ್ತಿ ಇತ್ತು. ಇದೆಲ್ಲ ಇದು ಮಾಡಿ ನಾನು ಅವ್ರ ಹತ್ರ ಡಿಸ್ಕಷನ್ ಮಾಡುವಾಗ, ಸರ್ ಇದು ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ಹೇಳಿ ನನಗೆ ಒಂದೊಂದಾಗಿ ನನಗೆ ಹೇಳ್ತಾ ಇರುವಾಗ ಆ ಇದರಲ್ಲಿ ಬಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂತೇಳಿ ನಾನು ಅಲ್ಲಿ ಫಿಕ್ಸ್ ಆಗಿದೆ. ಅಲ್ಲಿ ಫಿಕ್ಸ್ ಆಗುವಾಗ ನಾನು ಫೋಟೋಶೂಟ್ಸ್ ಎಲ್ಲ ಮಾಡಿ ನನಗೆ ಒಳ್ಳೆ ಒಂದು ರೋಲ್ ಕೊಟ್ಟಿದ್ದಾರೆ. ತಾವು ನೋಡ್ತಾ ಇದ್ದೀರಾ ಪೋಸ್ಟರಲ್ಲಿ. ಇದೇ ಥರನೇ ನಾವು ಅದನ್ನು ಮುಂದುವರಿಸ್ಬೇಕು ಅಂಥೇಳಿ. ಇದು ಎಲ್ಲರೂ ಹೇಳ್ಬೋದು ಈ ಮೂವಿ ಬಗ್ಗೆ, ಒಂದು ಫ್ರೆಂಡ್ಶಿಪ್ ಬಗ್ಗೆ ಹೆಂಗೆ ಅಂಥೇಳಿ. ಈ ಮೂವಿ ಎಮೋಷನಲ್ ನಿಮ್ಗೆ ಗೊತ್ತಾಗುತ್ತೆ. ಈ ಸಾಂಗ್ ನಾವು ರಿಲೀಸ್ ಮಾಡಿದ್ದೀವಿ, ಅದನ್ನು ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಈ ಮೂವಿ ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ತಾ ಇದೆಯಾ ಅಂಥೇಳಿ. ಇನ್ನೂ 3 ಸಾಂಗ್ಸ್ ಇದೆ. ನಾವು ಇನ್ನೂ ನೆಕ್ಸ್ಟ್ ಮಂತಲ್ಲಿ ಇನ್ನೂ ಸಾಂಗ್ಸ್ ಬಿಡ್ತಾ ಇದ್ದೀವಿ. ಫಸ್ಟ್ ಲಾಟು ಕಂಪ್ಲೀಟ್ ಆಗಿ ಒಳ್ಳೆ ರೀಚಲ್ಲಿ ಹೋಗ್ತಾ ಇದೆ. ನಮ್ಮದು ಯಾವುದಕ್ಕೂ ಕಡಿಮೆ ಇಲ್ಲ. ನಮ್ಮದು ಬಜೆಟ್ ಮಾತ್ರ ಇಲ್ಲಿ ಕಾರಣ ಇಲ್ಲ. ಇಲ್ಲಿ ಯಾವುದಕ್ಕೆ ನಮ್ಮ ಇದು ಪಿಕ್ಚರೈಸೇಷನ್ ಆಗಲಿ, ನಮ್ಮ ಲೊಕೇಶನ್ ಆಗಲಿ, ಏನಾಗಲಿ, ಮಂಡ್ಯ, ಮೈಸೂರು, ಬ್ಯಾಂಗ್ಳೂರು ಅಂತೇಳಿ ವೆರೈಟಿ ಇದನ್ನು ಟ್ರೀಟ್ಮೆಂಟ್ ಇದ್ರ ಕೊಟ್ಟಿದ್ದೀವಿ. 2023 ನಮಗೆ 100% ನಾವು ಹೇಳ್ತೀವಿ ಇದು ಒಳ್ಳೆಯ ಒಂದು ಇದರುತ್ತೆ. ಎಲ್ಲ ನಿಮ್ಮ ಸಪೋರ್ಟು ಇದ್ದರೆ ನಾವು ಗೆಲ್ತೀವಿ ಅಂತೇಳಿ ಇದಾಗಿದೆ ನಮ್ಮ ಸ್ಟೇಟಸ್. ಇನ್ನೊಂದು ಕಾಂತಾರ. ನಮಸ್ತೆ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಾನು ನಿತೀಶ್ ಅವರು ಮಾತಾಡ್ತಾ ಇರೋದು.
ಎಲ್ಲರೂ ಹೇಳಿದ್ದಾರೆ. ಅವ್ರು ಹೇಳೋ ಥರ ನಮ್ಮ ಫಿಲಮು ಒಳ್ಳೆ ಇದಾಗಲಿ, ನಿಮ್ಮ ಬೆಂಬಲ ಪ್ರೋತ್ಸಾಹ ಎಲ್ಲ ಕನ್ನಡ ನಾಡಿನ ಜನತೆಯ ಪ್ರೋತ್ಸಾಹ ಹೊಸಬ್ರ ಮೇಲೆ, ಹೊಸ ಡೈರೆಕ್ಟರ್ಸ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದೀವಿ. ಅಲ್ಲಿ ಯಾವ ಥರ ಇತ್ತು? ಎಲ್ಲ ಒಳ್ಳೆ ಲೊಕೇಶನ್ ಎಲ್ಲ ಸೆಲೆಕ್ಟ್ ಮಾಡಿದ್ದಾರೆ ಮಂಜುಕಾವಿ ಅವರು, ನಮ್ಮ ಡೈರೆಕ್ಟ್ರು. ಎಲ್ಲ ಅವ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಅವರು ಒಳ್ಳೆಯದೇ ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಅದೇ ಹೊಸ ಡೈರೆಕ್ಟರ್ಸ್ನ ಪ್ಲಸ್ ಒಳ್ಳೆ ಹುಡುಗರನ್ನ, ಹೊಸ ಹುಡುಗರನ್ನ, ಟೆಕ್ನಿಷಿಯನ್ಸ್ನೆಲ್ಲ ಪ್ರೋತ್ಸಾಹಿಸ್ಬೇಕು. ಒಳ್ಳೆ ಕನ್ನಡ ಫಿಲಮ್ ನೋಡಬೇಕು, ಬೆಂಬಲಿಸ್ಬೇಕು. ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಎಲ್ಲರೂ ಇವಾಗ ನಮ್ಮ ಇಂಡಸ್ಟ್ರಿ, ಸೌತ್ ಇಂಡಿಯನ್ ಇಂಡಸ್ಟ್ರಿ ಪ್ರೂವ್ ಮಾಡ್ತಾ ಇದೆ. ನಿಮ್ಮಂಥ ಅವರು ಪ್ರೋತ್ಸಾಹ ಇದ್ದರೆ ಅವರು ಎಲ್ಲರಂಗೆ ಮೇಲ್ ಬರ್ತಾರೆ, ಪ್ರೂವ್ ಮಾಡ್ತಾರೆ ಅಂತ ಜನ. ಅದೇ ರೀತಿ ಕಾಂತಾರದಲ್ಲಿ ಯಾರು ಒಳ್ಳೆ ನೇಮ್ ಇರೋ ಅಂಥ ಆರ್ಟಿಸ್ಟ್ ಇಲ್ಲ. ಈಗ ನಮ್ಮ ಜನತೆ ಒಳ್ಳೆ ಕತೆ ಇದ್ದರೂ, ಒಳ್ಳೆ ಇದು ಒಂದು ಮೆಸೇಜ್ ಇದ್ದರೆ ಎಲ್ಲ ಫಿಲಮ್ನು ಸ್ವೀಕರಿಸ್ತಾರೆ ಅನ್ನೋದು ನನ್ನ ಕಾಂತಾರದಿಂದ ನನಗೆ ಗೊತ್ತಾಗಿದೆ. ಇದು ಅದೇ ಥರನೇ ಒಳ್ಳೆ ಮೆಸೇಜ್ ಕೊಡ್ತಾಯಿದ್ದೀವಿ ನಾವು. ಸ್ಟೇಟಸಲ್ಲಿ ಒಳ್ಳೆ ಮೆಸೇಜ್ ಕೊಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ಜನತೆಯೂ ನಮ್ಮ ಕಾಂತಾರ ಥರನೇ ಇದೆ. ಇದಕ್ಕೆ ಎಲ್ಲ ಹೊಸ ಪ್ರೊಡ್ಯೂಸರ್ ಆಗಲಿ, ಹೊಸ ಹೀರೋಯಿನ್ ಆಗಲಿ, ಹೀರೋ ಆಗಲಿ, ಎಲ್ಲರೂ ಈಗ ಹೊಸಬ್ರು ಹಳೊಬ್ರು ಅನ್ನೋ ಇಲ್ಲದೇ ಎಲ್ಲ ಫಿಲಮ್ನು ನೋಡ್ತಾ ಇದ್ದಾರೆ. ಎಲ್ಲ ಪ್ರತಿಯೊಂದು ಆಶೀರ್ವಾದ ಮಾಡ್ತಾಯಿದ್ದಾರೆ. ಹಂಗೆ ನಮ್ಮ ಸ್ಟೇಟಸ್ಗೂ ಹಂಗೆ ಎಲ್ಲ ಜನತೆ ಮತ್ತು ನಿಮ್ಮ ಸಹಕಾರದಿಂದ ನಮಗೆ ಯಶಸ್ವಿ ಕೊಡಲಿ ಅಂತ ತಮ್ಮೇಲೆ ಬೇಡ್ಕೋತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಯಾವ